ನಮಸ್ಕಾರ ಸ್ನೇಹಿತರೆ, ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮಗು ಸಣ್ಣ ಮಾತಿಗೂ ಬೇಗ ಅಳ್ತಾ ಇದೆಯಾ? ಯಾರಾದ್ರೂ ಗದರಿದ್ರೆ ದಿನ ಇಡೀ ಮೌನವಾಗಿರ್ತಿದ್ಯಾ? ಒಬ್ಬಂಟಿಯಾಗಿ ಕೂತಿರೋದು ಕೂಡ ಜಾಸ್ತಿ ಆಗ್ತಾ ಇದೆಯಾ? ಅದನ್ನ ನೀವು ಹಠ, ನಾಜೂಕು, ಓವರ್ ಸೆನ್ಸಿಟಿವ್ ಇದೆ ಅಂತ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ಆದ್ರೆ ಅದರ ಹಿಂದೆ ಒಂದು ಆಳವಾದ ನೋವಿರಬಹುದು. ಇಂದಿನ ವಿಡಿಯೋದಲ್ಲಿ ಮಕ್ಕಳ ಸೂಕ್ಷ್ಮ ಮನಸ್ಸಿನ ಬಗ್ಗೆ, ಅಂದ್ರೆ ಸೆನ್ಸಿಟಿವ್ ಮೈಂಡ್ ಬಗ್ಗೆ, ಮತ್ತು ನಾವು ಅವರ ಪೇರೆಂಟ್ಸ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ವಿವರವಾಗಿ ನೋಡೋಣ. ಮೊದಲು ಒಂದು ಸತ್ಯ ಹೇಳ್ತೀನಿ. ಇಂದಿನ ಮಕ್ಕಳು ವೀಕ್ ಅಲ್ಲ, ಅವರು ಇಮೋಷನಲಿ ಓವರ್ಲೋಡೆಡ್ ಆಗಿದ್ದಾರೆ. ಕಾರಣ ಮೊದಲನೇದು ಸ್ಕ್ರೀನ್ ಅಡಿಕ್ಷನ್. ಮೊಬೈಲ್, ಟಿವಿ, ಯೂಟ್ಯೂಬ್ ಇವು ಮಕ್ಕಳ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿವೆ. ನಿಜವಾದ ಪ್ರಪಂಚವನ್ನು ಕಲಿಯುವಂತಹ ಟೈಮ್ ಕಡಿಮೆಯಾಗಿದೆ. ಇನ್ನು ಕಾರಣ ಎರಡು ಏನಂತ ಹೇಳಿದ್ರೆ, ಪೇರೆಂಟ್ಸ್ ಬ್ಯುಸಿ ಲೈಫ್. ನಾವು ಕೆಲಸ, ಸ್ಟ್ರೆಸ್, ಫೋನು ಇವೆಲ್ಲದರಲ್ಲಿ ಬ್ಯುಸಿಯಾಗಿದ್ದೇವೆ. ಮಕ್ಕಳ ಜೊತೆ ಕೂತು ಮಾತಾಡೋದಕ್ಕೂ ಸಮಯ ಕಡಿಮೆ ಸಿಗ್ತಾ ಇದೆ. ಮಾರ್ಕ್ಸ್ ಅಂದ್ರೆ ಸಕ್ಸಸ್, ಕಡಿಮೆ ಮಾರ್ಕ್ಸ್ ಅಂದ್ರೆ ಫೇಲ್ಯೂರ್. ಈ ಫಾರ್ಮುಲಾ ಮಕ್ಕಳ ಮೈಂಡ್ ಅಲ್ಲಿ ತುಂಬಿ ಹೋಗಿದೆ. ಇನ್ನು ನಾಲ್ಕನೇ ಕಾರಣ ಹೋಲಿಕೆ ಮಾಡೋದು. ಅವನು ಟಾಪರ್, ನೀನು ಅವರೇಜ್. ಈ ಒಂದು ವಾಕ್ಯ ಒಬ್ಬ ಮಗುವಿನ ಆತ್ಮವಿಶ್ವಾಸವನ್ನೇ ನಾಶ ಮಾಡಬಹುದು. ಇನ್ನು ಐದನೇ ಕಾರಣ ಸೋಷಿಯಲ್ ಮೀಡಿಯಾ ಎಫೆಕ್ಟ್. ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಏನಂದ್ರೆ ಪರ್ಫೆಕ್ಟ್ ಲೈಫ್, ಪರ್ಫೆಕ್ಟ್ ಬಾಡಿ, ಪರ್ಫೆಕ್ಟ್ ಸಕ್ಸಸ್ ಅಂತ. ಸೊ ಇದನ್ನೆಲ್ಲ ನೋಡಿ ಮಕ್ಕಳು ಸೆಲ್ಫ್ ಡೌಟ್ ಅಲ್ಲೇ ಮುಳುಗೋಗ್ತಾರೆ. ಇನ್ನು ನಿಮ್ಮ ಮಗು ಸೆನ್ಸಿಟಿವ್ ಇದೆಯಾ ಅಂತ ಹೇಗೆ ಗುರುತಿಸೋದು? ಮೊದಲನೇದು ಬೇಗ ಅಳ್ತಾರೆ, ಎರಡನೇದು ಮಾತು ಕಡಿಮೆ, ಒಬ್ಬಂಟಿಯಾಗಿರೋದು, ಭಯ ಜಾಸ್ತಿ, ಆತ್ಮವಿಶ್ವಾಸ ಕಡಿಮೆ ಇರೋದು ಅಥವಾ ಕಾನ್ಫಿಡೆನ್ಸ್ ಕಡಿಮೆ ಇರೋದು, ಸಡನ್ ಆಗಿ ಕೋಪ ಬರುವಂಥದ್ದು, ತಕ್ಷಣ ಸಿಟ್ಟು ಬರೋದು. ಇದೆಲ್ಲ ಡ್ರಾಮಾ ಅಲ್ಲ, ಇದು ಸೈಲೆಂಟ್ ಕ್ರೈಸ್. ಅಂದ್ರೆ ಇದು ಒಂದು ಮೌನವಾದಂತಹ ಕೂಗು, ನನಗೆ ಸಹಾಯ ಬೇಕು ಅನ್ನುವಂತಹ ಒಂದು ಸಿಗ್ನಲ್ಸ್ ಅಂತಾನೆ ಹೇಳಬಹುದು. ಇದೀಗ ಒಂದು ಇಂಪಾರ್ಟೆಂಟ್ ಪಾರ್ಟ್. ಪೇರೆಂಟ್ಸ್ ಅವರಿಗೆ ಗೊತ್ತಿಲ್ಲದೆ ಮಾಡುವಂತಹ ಮಿಸ್ಟೇಕ್ಸ್ ಏನು ಗೊತ್ತಾ? ಮೊದಲನೇದು, ಮಗು ಅಳ್ತಾ ಇದ್ರೆ ಅಷ್ಟಕ್ಕೂ ಯಾಕೆ ಅಳ್ತೀಯಾ ಅನ್ನೋದು ಅಂತ ಗದರೋದು. ಇಷ್ಟು ಸಣ್ಣ ವಿಷಯಕ್ಕೆನಾ? ಸ್ಟ್ರಾಂಗ್ ಆಗಿರು, ನಿನ್ನ ಏಜಿಗೆ ಇದೆಲ್ಲ ಶೇಮ್. ಈ ಮಾತುಗಳು ಮಗುವಿನ ಭಾವನೆಗಳನ್ನ ಹಾಳು ಮಾಡುತ್ತೆ. ಅವರಿಗೆ ಅನ್ಸುತ್ತೆ ನನ್ನ ಭಾವನೆಗಳು ಮುಖ್ಯ ಇಲ್ಲ, ನಾನು ತಪ್ಪಿತಸ್ಥ. ಇಲ್ಲಿಂದ ಅವರ ಇಮೋಷನಲ್ ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ. ಇನ್ನು ಇದಕ್ಕೆಲ್ಲ ಪರಿಹಾರ ಏನು ಅಂತ ನೋಡೋದಾದ್ರೆ, ನೀವು ಉತ್ತಮ ಕೇಳುಗರಾಗಬೇಕು. ಅಂದ್ರೆ ಮೊದಲು ಮಾತಾಡಿಸಿ, ಅವರಿಗೆ ಮೊದಲೇ ಜಡ್ಜ್ ಮಾಡಬೇಡಿ. ನಿಮ್ಗೆ ಹೇಗಾಯ್ತು, ಏನಾಗ್ತಾ ಇದೆ ಅಂತ ಕೇಳಿ. ಇನ್ನು ಎರಡನೇದು, ನಿಮ್ಮ ಸಮಯವನ್ನು ಕೊಡುವಂಥದ್ದು. ಪ್ರತಿದಿನ 20-30 ನಿಮಿಷ ಮೊಬೈಲ್ ಆಫ್ ಮಾಡಿ ಮಕ್ಕಳ ಜೊತೆ ಮಾತಾಡಿ, ನಗಿಸಿ, ಆಟ ಆಡಿಸಿ. ಇನ್ನು ಅವರ ಕೆಲಸವನ್ನು ಮೆಚ್ಚಿ, ಕೇವಲ ಫಲಿತಾಂಶಕ್ಕೆ ಮಾತ್ರ ಕಾಯಬೇಡಿ. ಅವ್ರು ಎಷ್ಟು ಪ್ರಯತ್ನ ಪಡ್ತಾರೋ ಆ ಪ್ರಯತ್ನವನ್ನು ಮೆಚ್ಚೋದನ್ನು ನೀವು ಮಾಡಬೇಕು. ಮಾರ್ಕ್ಸ್ ಮಾತ್ರ ಅಲ್ಲ, ನೀನು ಟ್ರೈ ಮಾಡಿದೀಯಾ, ನನಗೆ ತುಂಬಾ ಹೆಮ್ಮೆಯಾಗಿದೆ. ಈ ಮಾತು ತುಂಬಾ ಮ್ಯಾಜಿಕ್ ಅನ್ನೇ ಸೃಷ್ಟಿ ಮಾಡಬಹುದು. ಇನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡೋದನ್ನ ಕಡಿಮೆ ಮಾಡಬೇಕು. ಪ್ರತಿಯೊಂದು ಮಗು ಕೂಡ ವಿಭಿನ್ನವಾಗಿರತ್ತೆ. ಅದೊಂಥರ ಫಿಂಗರ್ ಪ್ರಿಂಟ್ ತರ. ನೀವು ಅದನ್ನ ಹೋಲಿಕೆ ಮಾಡಿದ್ರೆ ಅವರ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗತ್ತೆ. ಇನ್ನು ಅವರ ಮನಸ್ಸನ್ನು ದೃಢವಾಗಿ ಮಾಡುವಂಥದ್ದು ಹೇಗೆ ಅನ್ನೋದನ್ನ ಕಲಿಸ್ಬೇಕಾಗತ್ತೆ. ಅಳೋದು ಅವರ ವೀಕ್ನೆಸ್ ಅಲ್ಲ, ಆದ್ರೆ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಮನುಷ್ಯತ್ವ. ಅವರ ಭಾವನೆಗಳನ್ನು ಹೇಳ್ಕೊಳ್ಳುವಂತಹ ಒಂದು ಜಾಗ ನೀವು ಕೊಡ್ಬೇಕು. ನೀವು ಏನ್ ಹೇಳಿದ್ರು ನಾನು ನಿಮ್ ಜೊತೆ ಇರ್ತೀವಿ ಅಂತ ಅವರಿಗೆ ಫೀಲ್ ಮಾಡಿಸ್ಬೇಕು. ಮನೆ ಅಂದ್ರೆ ಸುರಕ್ಷಿತ ಭಾವನೆ ಬರಬೇಕು. ಇವತ್ತು ಅವರನ್ನು ಅರ್ಥ ಮಾಡ್ಕೊಂಡ್ರೆ, ಇವತ್ತು ಅವರ ಜೊತೆ ನಾವು ನಿಂತ್ರೆ, ಅವರು ಇನ್ನು ಮುಂದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಒಬ್ಬ ಆತ್ಮವಿಶ್ವಾಸವುಳ್ಳಂತಹ ಮನುಷ್ಯ ಆಗಬಹುದು. ನಿಮ್ಮ ಪ್ರೀತಿ ನಿಮ್ಮ ಮಗುವಿಗೆ ಒಂದು ದೊಡ್ಡ ರಕ್ಷಣೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.